खेत को आके खेत में काम करना पड़ रहा है क्योंकि ಇವತ್ತು ಕೆಲಸ ಸುಟ್ಟಿ ಅದಲ್ಲ, ಅದಕ್ಕೆ ಹೊಲಕ್ಕೆ ಬಂದು ಸ್ವಲ್ಪ ಕೆಲಸ ಮಾಡ್ತೇವೆ. ಇವೆಲ್ಲ ಮಡಿ ಮಾಡ್ತಿದ್ದೆವು ಯಾಕಂದ್ರೆ ಸ್ವಲ್ಪ ಜರ ಉಳ್ಳಾಗಡ್ಡಿ ಬೆಂಡಿಕಾಯಿ ಹಚ್ಚಾವ. ಇಷ್ಟು ಮಡಿ ಮಾಡಿ ನಾ ಮನೆಗೆ ಹೋಗ್ತೀನಿ. ನಮ್ಮ ತಮ್ಮದೇ ಹಚ್ತಾರೆ. ಇಲ್ಲಿ ನೋಡಿ ಯಾವ ಥರ ಆಗ್ತಾಯಿದೆ ಅಂತೇಳಿ ಮಡಿಗಳು. ಇದ್ರಾಗೆಲ್ಲ ನೀರು ಬಿಟ್ಟರೆ ಒಂಥರ ಸ್ವಲ್ಪ ನೀರು ಬಿಟ್ಟು ಮೊಳಕೆ ಊರ್ತಾರೆ. ಅದೆಲ್ಲ ನಾನು ತೋರ್ಸ್ಲಿಕ್ಕಾಗಲ್ಲ ಯಾಕಂದ್ರೆ ಸ್ವಲ್ಪ ಜರ ಕೆಲಸದ ಮನೆಗೆ ಹೋಗ್ಬೇಕು ನಾನು. ಯಾಕಂದ್ರೆ ಗಣೇಶ ಹೇಳ್ತಾನೆ ಒಬ್ಬನೇ ನಮ್ಮ ಮನೆಯಾಗ. ಅವ್ರನ್ನೂ ಬರ್ತಾರೆ. ಈಗ ಅವ್ರು ಬಂದ್ರೆ ಅದು ನಾವು ಹೋಗ್ತೀನಿ. ಇದೇ ನಮ್ಮ ಹೊಲ್ದಾಗಿಂದೆಲ್ಲ ಮಾವಿನ ಗಿಡ ಸುಮಾರು 5-6 ವರ್ಷ ಆಯ್ತು ಹಚ್ಚಿ. ಸ್ವಲ್ಪ ಗೊಬ್ಬರ ಇರಲ್ಲ, ಅದಕ್ಕೆ ಸಣ್ಣ ಮಣ್ಣು ಹಾಕಿದೆ ಗೊಬ್ಬರ. ನೋಡಿ ಇನ್ನೂ ಸ್ವಲ್ಪ ಇದೆ ಬಿದ್ದದ ಗೊಬ್ಬರ. ಈ ಮಡಿ ಮಾಡ್ಯಾವೆಲ್ಲ ಆಗ್ಯಾವ. ಸುಮಾರು ಒಂದು 4-8 10 ಮಡಿ ಮಾಡಿದ್ದೀನಿ. 10 ಮಡಿದಾಗ ಆಗಿ ಹಚ್ತಾರೆ. ತಮ್ಮ ನಮ್ಮ ಅವರಿದ್ದಾರೆ ಹಚ್ತಾರೆ. ನಾನು ಸ್ವಲ್ಪ ಮನೆಗೆ ಹೋಗ್ಬೇಕು. ಇದೆಲ್ಲ ಸ್ವಲ್ಪ ಬೇರೆ ಬೇರೆ ಗಿಡ ಅವ. ಅಲ್ಲಿ ಪೈಪ್ ಲೈನ್ ಇಲ್ಲ. ಒಂದು ಪೈಪ್ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಬೇಕು. ಯಾಕಂದ್ರೆ ಸ್ವಲ್ಪ ತೆಂಗಿನ ಗಿಡ, ನುಗ್ಗಿ ಗಿಡ, ಸ್ವಲ್ಪ ಮಾವಿನ ಗಿಡ, ಸ್ವಲ್ಪ ನೇಳು ಗಿಡ ಅವ. ಅವಕ್ಕೆಲ್ಲ ಸ್ವಲ್ಪ ಜರ ನೀರು ಹಾಕಿದೆ ಅಂದ್ರೆ ಆಮೇಲೆ ಮನೆಗೆ ಹೋಗ್ತೀನಿ ನಾನು. ನೀರು ಹಾಕಿ ಬರ್ರಿ ನೀರು ಹಾಕಮ್ಮ. ಹೊಲದಲ್ಲಿ ಬೋರೆಲ್ಲ ಇರೋದು. ನಮ್ಮ ಹೊಲದಾಗ ಬೋರೆಲ್ ಅದ. ಆ ಬೋರೆಲ್ದಿಂದ ಎಲ್ಲ ಕಡೆ ನೀರು ಸಪ್ಲೈ ಆಗೋದು. ಇದೆ ಫಿಲ್ಟ್ರ್ ಇದು. ಇಲ್ಲಿ ಏನೇ ಕಚ್ರದ ಬಂದರೂ ಭೀ ಫಿಲ್ಟ್ರಾಗಿ ನೀರು ಮುಂದಕ್ಕೆ ಹೋಯ್ತಾವ ಎಲ್ಲ ಮಾವಿನ ಗಿಡಕ್ಕೆ. ಈ ಡ್ರಿಪ್ಪಿನಾಗ ಇಲ್ಲಿ ಐತಲ್ಲ ಕರಿ ಪೈಪ್ ಕಾಣ್ತೈತಲ್ಲ, ಇದು ಇದ್ರಾಗ ಡ್ರಿಪ್ಪಾಗಿ ಹೋಯ್ತಾವ. ಇಲ್ಲ ನೋಡಿ, ಇಲ್ಲ ನೋಡಿ, ಇದು ಸ್ವಲ್ಪ ವಾಲ್ ಚಾಲದ, ಅದಕ್ಕೆ ಇವು ಎಲ್ಲ ನೀರು ಬರ್ತಾಯಿಲ್ಲ. ಇಲ್ಲಿ ಆ ಕಡೆ ವಾಲ್ ಚಾಲದಲ್ಲ, ಅದಕ್ಕೆ ಬರ್ತಾಯಿಲ್ಲ. ಇವು ಫಿಲ್ಟರ್ ಆಗಿ ಬರ್ತಾವೆ ನೀರು. ಯಾವ ಥರ ಹೊಂಟಾವ ನೋಡ್ರಿ ನೀರು. ಎಷ್ಟು ಅನ್ಸಿಟ್ಟದ ಹೊಲ್ದು ಹಾದಿ ಎಲ್ಲ. ಇಲ್ಲೆಲ್ಲ ಎಷ್ಟು ಅನ್ಸಿಟ್ಟಾಗ್ಯದ. ಒಬ್ಬರು ಬರ್ಲಾಕ ಹಂಚ್ಕಿನೇ ಬರ್ತಾವೆ, ಅಷ್ಟು ಅನ್ಸಿಟ್ಟಾಗ್ಯದ ಹೊಲ್ದು. ಯಾಕಂದ್ರೆ ಭಾಳಷ್ಟು ಮಳೆ ಬಿದ್ದಲ್ಲ, ಅದಕ್ಕೆ ಸ್ವಲ್ಪ ಜರ ಗಿಡ ಆದಿದ್ದು ಬೆಳ್ಕೊಳವ. ಆಯ್ತು ಹುಲ್ಲು ಜಾಸ್ತಿ ಆಗ್ಯದ. ದನ ಬಿ ಇಲ್ಲ ತಿರ್ಲಾಕ. ದನಗಳಿದ್ದರೆ ಜರ ತಿಂದು ಸ್ವಲ್ಪ ಕಡಿಮೆ ಐತಿತ್ತು. ದನ ಇಲ್ಲ. ಆಯಿತು ಗ್ಯಾಸ್ ಬಂದಿರೋದು. ಕಟ್ಗೆ ಯಾರೋ ಇಲ್ಲತ್ತಿಲ್ಲ. ಎಲ್ಲಂದ್ರಲ್ಲಿ ಕಟ್ಗೆ ಬೀಳತ್ತಾವ. ಯಾಕೆ ಎಲ್ಲ ಒಣಗಿಂದು. ಪೈಲೆ ಗ್ಯಾಸ್ ಇರಲ್ ಪಟ್ಟಿನಾಗ ಒಂದು ಕಟ್ಗೆ ಇರ್ತಿಲ್ಲ, ಇಟ್ಟು ಕಂಟಿ ಬಿ ಇರ್ತಿಲ್ಲ. ಯಾಕಂದ್ರೆ ದಿನ ಯಾರೋ ಒಬ್ಬರಿಬ್ಬರು ಬರ್ತಿರೋ ಕಡ್ಕೊಂಡು ಹೋಗ್ತಿರು. ಅದಕ್ಕೆ ಎಷ್ಟೊಂದು ಅಂಜಿಕೆ ಬರ್ತಾಯಿಲ್ಲ. ಈಗ ಪೂರ ದಟ್ಟಾಗ್ಯದ. ಪೂರ ಒಬ್ಬರು ಬರ್ಲಕ್ಕೆ ಭಾಳ ಅಂಜಿಕೆ ಬರ್ತಾವೆ. ನೀವು ನೋಡಿ ಇಲ್ಲಿ ನೋಡಿ ಯಾವ ಥರ ಅದ ಅಂತೇಳಿ. ಇಷ್ಟೇ ಹಾದಿ ಇದೇ ಕಾಣೋದು. ಇದು ಇಷ್ಟೇ ಹಾದಿ ಹೊಲಕ್ಕೆ ಹೋಲಕ್ಕೆ. ಪೂರ ಎಕ್ದಮ್ ಘಟ ಅದಪ್ಲೆ ಆಗ್ಯದ. ಈಗ ನಾನು ನಮ್ಮ ಬಂದಿದ್ದಾಳೆ. ಈಗ ನಮ್ಮ ಮನೆಗೆ ನಡೆದಿದ್ದ. ಮನೆಗೆ ಹೋಗಿ ಸ್ವಲ್ಪ ಗಣೇಶದ ಏನು ಮಾಡ್ತಾ ನೋಡಬೇಕು. ಇಲ್ಲಿ ಯಾರೋ ಕಡ್ಕೊಂಡಿದ್ದಾರೆ. ಪೂರ ಸುತ್ತಮುತ್ತ ಫಾರೆಸ್ಟ್ ಏರಿಯಾ ಅದ. ಅವ್ರು ಪೂರ ಫಾರೆಸ್ಟ್ ಏರಿಯಾ ದಾಟಿ ನಮ್ಮ ಹೊಲಕ್ಕೆ ಹೋಗ್ಬೇಕಾಗ್ತದ. ನೀವು ಪೂರ ಜಂಗಲಿ ಅದ ಈ ಕಡೆ ಎಲ್ಲ. ಈಗ ನಾನು ಮನೆಗೆ ಹೋಗ್ತಾ ಇದ್ದೀನಿ. ಹಾದಿಯಾಗೆಲ್ಲ ಪೂರ ಜಂಗಲಿ ಅದ. ಇದೆಲ್ಲ ಫಾರೆಸ್ಟ್ ಏರಿಯಾನೇ. ಇದು ದಾಟಿ ನಮ್ಮ ಹೊಲಕ್ಕೆ ಹೋಗ್ಬೇಕಾಗ್ತದ. ಫಾರೆಸ್ಟ್ ಏರಿಯಾ ದಾಟಿ ಹಾದಿನೂ ಬರಬಾರಿಲ್ಲ. ಒಂತಲ ಅಡ್ಡ, ಒಂತಲ ತೆಗ್ಗ, ಒಂತಲ ಅಡ್ಡ, ಒಂತಲ ತೆಗ್ಗ. ಈಗ ಯಾವ ಥರದ ಹಾದಿ. ಸ್ವಲ್ಪ ಕಾಲು ಜರಿದು ಅಂದ್ರೆ ಭಾಳ ಹೈರಾಣ ಬರ್ತದ. ಯಾಕಂದ್ರೆ ಹಾದಿನೇ ಬರಬಾರಿಲ್ಲ. ಹಿಂಗೆ ಹೋಗ್ಬೇಕಾಗ್ತದ. ಬೆಳ್ಕೋತ ಎದ್ಕೋತ ಈಗ ಮಧ್ಯಾಹ್ನ ಊಟ ಟೈಮ್ ಆಗ್ಯದ. ಸುಮಾರು 1.5 ಕಿಲೋಮೀಟರ್ ಅದ ಹೊಲ. ಭಾಳ ದೂರ ಅದ. 1.5 ಕಿಲೋಮೀಟರ್ ಆಯ್ತದ. ನಮ್ಮ ಊರಿಂದ ಹೊಲ ಪೂರ 1.5 ಕಿಲೋಮೀಟ್ರ್. ನಡ್ಕೊತ ಹೋಗ್ಬೇಕು. ನಡ್ಕೊತ ಹೋಗಿ 2 ಸೈಡ್ ಆದ್ರೆ 3 ಕಿಲೋಮೀಟ್ರ್ ಆಗ್ತದೆ. ಆ ಕಡೆಯಿಂದ ಅದ ಸ್ವಲ್ಪ ದೂರ ಆಯ್ತದ ಅದು. ಈ ಕಡೆಯಿಂದ ಆ ಕಡೆ ಅಂದ್ರೆ ಇಲ್ಲಿ ಸ್ವಲ್ಪ ಬಾರಿ ಗಿಡ ಬಾರಿಕೆ ಅದಾವ ನೋಡ್ತೀನಿ. ಹಾಗಾದ್ರೆ ಬಾರಿಕೆ ಅದಾವ ಸ್ವಲ್ಪ ಕಡ್ಕೊಂಡು ಹೋಗ್ತೀನಿ. ಗಣೇಶನ ಒಮ್ಮೆ ತಿಂತಾರೆ. ಇಲ್ಲಿ ಹೊಲಕ್ಕೆ ಹೋಗೋ ಹಾದಿಗೆ ಗುಲಾಬಿನ ಗಿಡ ಹಚ್ಚಾರ. ಪೂರ ಒಂದು ಎಕ್ಕರ್ ಅವ. ಇಲ್ಲಿ ನೋಡಿ ಹತ್ತೆ ಗುಲಾಬಿನ ಗಿಡ, ಗುಲಾಬಿ ಹೂವು ಭೀ ಹತ್ತೇವ. ಪೂರ ಒಂದು ಎಕ್ಕರ್ ಹಚ್ಚಾರ. ಸುಮಾರು ಒಂದು 2-3 ತಿಂಗಳದ್ದು ಕಂಟಿನ್ಯೂ ಕಡ್ಲತ್ತಾರ. ಅದ್ರ ಭೀ ಹೂವು ಬರ್ತಾನೆ ಇದ್ದಾವೆ. ಇನ್ನೂ ಒಂದೊಂದು ಬಂದವ. ಅದ್ರ ಪಲ್ಯ ಬರ್ತಾ ಇಲ್ಲ. ಯಾಕೆ ಪಲ್ಯದೇ ದೊಡ್ಡ ಬರ್ತಾಯಿದ್ವಿ. ಪೂರ ಸಣ್ಣ ಹೊಂಟವ. ಪೂರ 1.5 ಎಕ್ಕರ್ ಹಚ್ಚಾರ ಹೂವು. ಬರೀ ಗುಲಾಬಿ ಹೂವಿನ ಗಿಡನೇ ಅವ. ಡ್ರಿಪ್ ಮಾಡ್ಯಾರ. ಈ ಥರ ತಾನೇ ನೀರು ಹೋಗ್ತಾವ. 1.5 ಎಕ್ಕರ್ ಅವ. ಪೂರ ಗುಲಾಬಿನ ಗಿಡನೇ ಹಚ್ಚಾರ.
ಚಾಲ ಮಾಡಿ ಬಟ್ಟೆ ನೋಡಿದ್ರೆ ಅಂದ್ರೆ ತಾನೇ ಈಸ್ತಾ ಹೋಯ್ತಾವ ನೀರಿಗೆಲ್ಲ ಗಿಡದ ಬಡ್ಡೆಗೆ ಜರ 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 ಬೀಳ್ತಾವ. ಈ ಥರ ಡ್ರಿಪ್ ಇರ್ತಾವಲ್ಲ ಬರೀ ಕಣ್ ಪೈಪ್ ಇರ್ತಾವ, ಈ ಥರ ತಾನೇ ಹೋಗಿ ಗಿಡದ ಬಡ್ಡೆಗೆ ಇರ್ತಾವೆ, ತೂತು ಹೊಡಿತಾರೆ ಗಿಡದ ಬಡ್ಡೆಗೆ, ಹನಿ 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 ಕಡಿತಾವ. ಎರಡು ದಿನಕ್ಕೆ 3 ದಿನಕ್ಕೆ ಹೂವು ಪೈಲೆ ಕಡಿತೀವಿ ರೀ. ಈ ಹೂವು ಭಾಳ ಕಮ್ಮಿ ಆಗ್ಯಾವ, ಹೂವು ಹತ್ತಲೈದಿಲ್ಲ ಪೈಲೆದಂಗೆ. ಈಗ ಲತ್ತೇವಲ್ಲ ಈ ಥರ ಹತ್ತಲತ್ತವ ಎಲ್ಲ ಒಂದೊಂದೊಂದು ಗಿಡಗವ. ಪೂರ 1.5 ಎಕರೆ ಗುಲಾಬಿನ ಗಿಡ ಮಾಡ್ಯಾರ ಇವರು. ಇದರಿಂದ ಎಷ್ಟು ಬೆನಿಫಿಟ್ ಆಯ್ತೋ ಗೊತ್ತಿಲ್ಲ, ಇವ್ರು ಯಾರು ಬಿಲ್ಲ ಹೊದ್ರ ಕೇಳೋಮಂದ್ರ ಭೀ. ಇವು ನಮ್ಮ ಹೊಲಕ್ಕೆ ಹೋಗೋ ಹಾದಿಯಲ್ಲೇ ಇರೋದು, ಇದು ಹೊಲ ನಮ್ಮ ಹೊಲಕ್ಕೆ ಹೋಗೋ ಹಾದಿಗೆ ಅದ. ಅದಕ್ಕೆ ಸುಮ್ಮನೆ ನಿಮ್ಗೆ ತೋರಿಸ್ಬೇಕು ಅಂತ ತೋರಿಸ್ದ. ಅಷ್ಟೊಂದು ಕಂಟೈನರ್ ಬಂದ ಬಾರಿಕೆ ಸಿಗ್ತಾವ ಅಂಥೇಳಿ ಅಲ್ಲಿಲ್ಲ. ನಾ ಬುಕ್ಕು ದಿನ ಹೊಲಕ್ಕೆ ಬರಲ್ದು, ಬಾರಿ ಗಿಡ ಕಡ್ದಾಕ್ಯಾರ ಅಲ್ಲಿ, ಅದಕ್ಕೆ ಬಾರಿಕೆ ಸಿಕ್ಕಿಲ್ಲ. ಅಷ್ಟು ಕಂಟೈನರ್ ಬಂದರೆ ಭೀ ವೇಸ್ಟ್ ಆಯಿತು. ಆದ್ರೆ ಭೀ ಒಂದು ಮಾತ್ರ ಆಗ್ತದೆ, ಹಾದಿದಿಂದ ಬಂದ್ರೆ ಶಾರ್ಟ್ಕಟ್ ಅದ ಹಾದಿ. ಸ್ವಲ್ಪ ಜರ ಗಿಡದಿಂದ ಬರ್ತೇವಲ್ಲ, ಅದಕ್ಕೆ ಸ್ವಲ್ಪ ಜರ ನಜ್ದೀಕ್ ಆಯ್ತದ. ಆ ಕಡೆಯಿಂದ ಬಂದ್ರೆ ಭಾಳ ದೂರ ಆಯ್ತದ, ಬಾರಿಕೆ ಸಿಕ್ಕಿಲ್ಲ. ಅದರ ಸನಿ ಮಾತ್ರ ಅದ ಹಾದಿ, ಬಾರಿಕೆ ಮಾತ್ರ ಸಿಕ್ಕಿಲ್ಲ ಹಂಗೆ. ಯಾಕಂದ್ರೆ ಗಿಡ ಕಡ್ದು ಹಾಕ್ಯಾರದು, ಅದಕ್ಕೆ ಈ ಊರು ಬಲ್ಲೇ ಬಂದಿದೆ. ಆಯ್ತು ಇನ್ನೊಂದು 4 kg ಊರೇ ಇರೋದು. ಈ ಥರ ಹಾದಿ ಭೀ ಸರಿಯಾಗದ, ಈ ಕಡೆಯಿಂದ ಆ ಕಡೆಯಿಂದ ಇದ್ರ ಕೈ ಭೀ ಸರಿಯಾಗ ದೊಡ್ಡದ ಗಾಡಿಯೆಲ್ಲ ಹೋಗ್ತಾವ. ಬಟ್ ಇದು ನಡ್ಕೊತ ಹೋಗೋರಿಗೆ ಏನು ಕಷ್ಟ ಇಲ್ಲ, ಸರಿಯಾಗದ. ನಾನು ಬಾರಿಕೆ ಸಲಕ್ಕೆ ಅಷ್ಟು ಒಳಗೆ ಹೋಗಿದ್ದೆ, ಅದಕ್ಕೆ ಗಿಡ ಹತ್ತಿ ನಂಗೆ ಜಾಸ್ತಿ. ನೀನು ಕಬ್ಬೇಕಂತ ಹೇಳತ್ತಾನ ಇಲ್ಲ, ಮತ್ತೆ ಮನೆ ಕಬ್ಬು, ಅದಕ್ಕೆ ಕಬ್ಬು ಮುರ್ಕೊಂಡು ಬರ್ಲಾಕ್ ಬಿಡ್ತಿದ್ದೇವೆ ನಾವು. ಎಲ್ಲರ ಮಗ ಕಬ್ಬು ತಿಂತಿಲ್ಲ, ಕಬ್ಬು ತಿಂತಾನಂತೀವ. ಮನ್ಯಾಗ ಒಂದು ತುಕಡಿ ಕಬ್ಬಿತ್ತು, ಕಬ್ಬು ಸುಲ್ ಕೊಟ್ರೆ ತಿಂದನ ಆಗ್ಯದ ಅಳ್ಳತ್ತಾನ ಕಬ್ಬು ಬೇಕಂತೇಳಿ. ಅದಕ್ಕೆ ಇಲ್ಲ ಮತ್ತೆ ಮನೆ ಕಬ್ಬವ, ಅದಕ್ಕೆ ತೊಗೊಂಬರ್ಲಾಕ್ ಕೊಡ್ತಿದ್ದೇನೆ. ಕಬ್ಬು ತಿಂತಿಲ್ಲ ಮಗ, ಕಬ್ಬು ಇಲ್ಲ ಮತ್ತೆ ಮನ್ಯಾಗ, ಅದಕ್ಕೆ ಮುರ್ಕೊಂಬರ್ಲಾಕ್ ಕೊಡ್ತಿದ್ದೇನೆ. ಈಗ ಇದೇ ನಮ್ಮ ಅತ್ತೆರ ಮನೆ ಗೇಟು. ಒಳಗವ ಕಬ್ಬು ಪೂರ ಮನ್ಯಾಗ, ಸ್ವಲ್ಪ ಹಂಗ ಬೈಸಕ್ಕದಲ್ಲ ಹಚ್ಚಾರ ಕಬ್ಬು. ಯಾಕಂದ್ರೆ ಎದ್ದೊಳದು ಬೇಕಿಲ್ಲ. ಹಾಂ ಒಂದುಗಳು ಕಬ್ಬು ಮುರ್ಕೊಂಡು ಹೋಲತ್ತೀವಿ ನಾನು ಗಣೇಶ. ಅದು ಕಡೆ ಸ್ವಲ್ಪ ತಿಲ್ಲತನ ಬಕ್ಕು ಬರೀಕವ ಕಬ್ಬು, ಆದ್ರೂ ರುಚಿಯವ. ಬಾಸಿದ ಕಬ್ಬು ಅಲ್ಲ, ರುಚಿಯವ. ರುಚಿಯವಲ್ಲ ಮಗ, ರುಚಿಯವ ಅಂತ. ನಮ್ಮ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಯಾಕೆಂದರೆ ಭಾಳ ಮಂದಿ ವಿಡಿಯೋ ನೋಡ್ತಾರೆ, ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್ ದೋಸ್ತೋ.